ಈ ಹಿಂದೆ ನಡೆದ ಉಕ್ರೇನ್ ಮತ್ತು ರಷ್ಯಾದ ವಾರ್ ಬಗ್ಗೆ ನಿಮಗೆಲ್ಲರೂ ಗೊತ್ತಿರಬಹುದು. ಇದೀಗ ಉಕ್ರೇನ್ ವಿರುದ್ಧ ರಷ್ಯಾ ಮತ್ತೊಮ್ಮೆ ಭಾರಿ ಪ್ರಮಾಣದ ದಾಳಿಯನ್ನು ನಡೆಸಿದೆ. ನಿನ್ನೆ ರಾತ್ರಿ ವೇಳೆ 50 ಕ್ಷಿಪಣಿಗಳು ಮತ್ತು 297 ಡ್ರೋನ್ಗಳನ್ನು ಪ್ರಯೋಗಿಸಿರುವುದಾಗಿ ವರದಿಗಳು ತಿಳಿಸಿವೆ. ಈ ದಾಳಿಯಿಂದ ಎರಡು ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಯುದ್ಧವು ಈಗಾಗಲೇ ದೀರ್ಘಕಾಲ ಮುಂದುವರಿಯುವ ಹಿನ್ನೆಲೆ ಇದ್ದು, ಇಂತಹ ಭಾರಿ ದಾಳಿ ಜಾಗತಿಕ ಮಟ್ಟದಲ್ಲೂ ಆತಂಕಕ್ಕೆ ಕಾರಣವಾಗಿದೆ. ರಷ್ಯಾ ಸೇನೆ ಉಕ್ರೇನ್ನ ವಿವಿಧ ನಗರಗಳು ಮತ್ತು ತಂತ್ರಜ್ಞಾನದ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಎಂದು ಹೇಳಲಾಗಿದೆ. ವಿದ್ಯುತ್ ಘಟಕಗಳು, ಸೈನಿಕ ನೆಲೆಗಳು ಹಾಗೂ ಸಂಚಾರ ವ್ಯವಸ್ಥೆಗಳಲ್ಲಿ ಹಾನಿ ಉಂಟಾಗಿರುವ ವರದಿಗಳು ಲಭ್ಯವಾಗಿದೆ. ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ಸಂಯೋಜಿತ ದಾಳಿಯಿಂದ ರಕ್ಷಣಾ ವ್ಯವಸ್ಥೆಗೆ ದೊಡ್ಡ ಸವಾಲು ಎದುರಾಗಿದೆ. ಇನ್ನೊಂದೆಡೆ ಉಕ್ರೇನ್ ವಾಯು ರಕ್ಷಣಾ ಪಡೆಗಳು ರಷ್ಯಾದ ಹಲವು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನ ತಡೆ ಹಿಡಿದಿದ್ದಾರೆ ಅಂತ ತಿಳಿಸಿದ್ದಾರೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಸ್ಫೋಟಗಳು ಸಂಭವಿಸಿ ಕಟ್ಟಡಗಳು ಹಾನಿಗೀಡಾಗಿವೆ. ನಾಗರಿಕ ಪ್ರದೇಶಗಳಿಗೂ ಹಾನಿ ಉಂಟಾಗಿರುವ ಸಾಧ್ಯತೆ ಇದ್ದು, ಕೆಲವು ಮಂದಿ ಗಾಯಗೊಂಡಿರುವ ವರದಿಗಳು ಹೊರಬಿದ್ದಿದೆ. ವಿದ್ಯುತ್ ಸರಬರಾಜು ಮತ್ತು ಸಂಚಾರ ವ್ಯವಸ್ಥೆಗಳಲ್ಲಿ ತಾತ್ಕಾಲಿಕ ವ್ಯತ್ಯಯ ಉಂಟಾಗಿದೆ. ಈ ದಾಳಿಯ ಉದ್ದೇಶ ಉಕ್ರೇನ್ನ ಸೈನಿಕ ಸಾಮರ್ಥ್ಯವನ್ನು ದುರ್ಬಲಗೊಳಿಸುವುದು ಹಾಗೂ ತಂತ್ರಜ್ಞಾನ ಮೂಲಸೌಕರ್ಯಕ್ಕೆ ಹೊಡೆತ ನೀಡುವುದಾಗಿದೆ ಎಂದು ವಿಶ್ಲೇಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಷ್ಯಾ ಹಿಂದಿನಿಂದಲೂ ಇಂತಹ ರಾತ್ರಿ ಕಾಲದ ದಾಳಿಗಳನ್ನು ನಡೆಸ್ತಾ ಬಂದಿದ್ದು, ವಿಶೇಷವಾಗಿ ಚಳಿಗಾಲದ ಸಮಯದಲ್ಲಿ ವಿದ್ಯುತ್ ಘಟಕಗಳನ್ನು ಗುರಿಯಾಗಿಸಿಕೊಂಡಿದ್ದು, ಈ ಬಾರಿ ಕೂಡ ಅದೇ ರೀತಿ ತಂತ್ರವನ್ನು ಅನುಸರಿಸಲಾಗಿದೆ ಎಂಬುದು ತಜ್ಞರ ಅಭಿಪ್ರಾಯ. ಯುದ್ಧ ಆರಂಭವಾದ ನಂತರ ಅನೇಕ ಬಾರಿ ಭಾರಿ ಪ್ರಮಾಣದ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಗಳು ನಡೆದಿದೆ. ಆದರೆ ಇತ್ತೀಚಿನ ಈ ದಾಳಿ ಸಂಖ್ಯಾತ್ಮಕ ದೊಡ್ಡದಾಗಿದ್ದು, ಯುದ್ಧ ಮತ್ತಷ್ಟು ತೀವ್ರ ಹಂತಕ್ಕೆ ತಲುಪುವ ಸೂಚನೆ ಇದೆ ಅಂತ ಹೇಳಲಾಗ್ತಿದೆ. ಅಂತಾರಾಷ್ಟ್ರೀಯ ಸಮುದಾಯವು ಶಾಂತಿ ಮಾತುಕತೆಗಾಗಿ ಕರೆ ನೀಡುತ್ತಿದ್ದರೂ ನೆಲಮಟ್ಟದಲ್ಲಿ ದಾಳಿಗಳು ಮುಂದುವರಿತಿದೆ. ಪಶ್ಚಿಮ ರಾಷ್ಟ್ರಗಳು ಉಕ್ರೇನ್ ಸೈನಿಕ ಮತ್ತು ಆರ್ಥಿಕ ನೆರವು ನೀಡುತ್ತಿರುವ ಹಿನ್ನೆಲೆಯಲ್ಲಿ ರಷ್ಯಾ ತನ್ನ ಕಾರ್ಯಾಚರಣೆಯನ್ನು ಹೆಚ್ಚಿಸಿದೆ ಎಂಬ ಅಭಿಪ್ರಾಯವೂ ಕೇಳಿ ಬರ್ತಿದೆ. ಇತ್ತೀಚಿನ ದಾಳಿ ಯುದ್ಧದ ದಿಕ್ಕನ್ನು ಬದಲಾಯಿಸಬಹುದೇ ಅಥವಾ ಕೇವಲ ಒತ್ತಡ ತಂತ್ರವೇ ಎಂಬ ಪ್ರಶ್ನೆ ಉದ್ಭವಿಸಿದೆ. ಸ್ಥಳೀಯ ಆಡಳಿತವು ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಮುಂದುವರೆಸಿದೆ. ತುರ್ತು ಸೇವೆಗಳು ಹಾನಿಗೀಡಾದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಜನರಲ್ಲಿ ಆತಂಕ ಮತ್ತು ಅನಿಶ್ಚಿತತೆ ಹೆಚ್ಚಾಗಿದೆ. ಶಾಲೆಗಳು ಮತ್ತು ಸಾರ್ವಜನಿಕ ಸೇವೆಗಳ ಕಾರ್ಯಾಚರಣೆಯಲ್ಲೂ ವ್ಯತ್ಯಯ ಉಂಟಾಗಿದೆ. ಒಟ್ಟಾರೆಯಾಗಿ ರಷ್ಯಾ ನಡೆಸಿದ 50 ಕ್ಷಿಪಣಿ ಹಾಗೂ 297 ಡ್ರೋನ್ ದಾಳಿ ಯುದ್ಧದ ತೀವ್ರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಉಕ್ರೇನ್ನ ಮೂಲ ಸೌಕರ್ಯ ಮತ್ತು ನಾಗರಿಕ ಸುರಕ್ಷತೆಗೆ ಇದು ದೊಡ್ಡ ಸವಾಲು ಎನಿಸಿದೆ. ಮುಂದಿನ ದಿನಗಳಲ್ಲಿ ದಾಳಿ ಪ್ರತಿದಾಳಿ ಹೆಚ್ಚಾಗುವ ಸಾಧ್ಯತೆ ಇದ್ದು, ಜಾಗತಿಕ ಮಟ್ಟದಲ್ಲಿ ಶಾಂತಿ ಸ್ಥಾಪನೆಗೆ ಮತ್ತಷ್ಟು ಪ್ರಯತ್ನ ಅಗತ್ಯವಾಗಿದೆ. ಈ ಸಂಘರ್ಷವು ಯಾವ ದಿಕ್ಕಿಗೆ ಸಾಗಲಿದೆ ಎಂಬುದು ಇನ್ನು ಅನಿಶ್ಚಿತವಾಗಿದೆ. ಈ ದಾಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.